ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ದಯವಿಟ್ಟು ನನ್ನ ಕ್ಷಮಿಸ್ರಿ. ಯಾಕಂತಂದರೆ ಒಂದು 2 ದಿನ 3 ದಿನ ಆಗ್ಬೋದು ನನಗೆ ವಿಡಿಯೋ ಹಾಕೋಕ್ಕಾಗಲ್ಲ. ಯಾಕಂದರೆ ನಾವು ಇವತ್ತೇ ಸಂಜೆಗೆ 5 ಗಂಟೆ ಅಷ್ಟೊತ್ತಿಗೆ ತಿರುಪತಿಗೆ ಹೋಗ್ತಾ ಇದ್ದೀವಿ, ಟ್ರೈನಿಗೆ ಹೊಂಟೇವಿ. ಹಾಗಾಗಿ ನಮ್ಗೆ ವಿಡಿಯೋ ಹಾಕೋಕ್ಕಾಗಲ್ಲ. ದಯವಿಟ್ಟು ಎಲ್ಲರೂ ಕ್ಷಮಿಸ್ರಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ನಮ್ಮೊಂದಿಗೆ ಇರಲಿ. ಯಾಕಂದ್ರೆ ಫ್ಯಾಮ್ಲಿ ಒಟ್ಟಿಗೆ ಇವಾಗ ಹೊಂಟಿರೋದು. ನಮ್ಗೆ ಅದು ನಾವು ಪ್ರೈವೇಟ್ ಕಾರ್ ತೊಗೊಂಡು ಹೋದಾಗೆಲ್ಲ ನಮಗೆ ರೂಮ್ ಮಾಡಿದಾಗ ವಿಡಿಯೋ ಮಾಡೋಕ್ಕಾಗಿರ್ತಿತ್ತು, ಮಾಡ್ದೆ ಹಾಕೇನಿ ಅಲ್ಲಿ ಹೋದಾಗ. ಈಗ ನಾವು ಟ್ರೈನಿಗೆ ಹೋಗ್ತಾ ಇರೋ ಕಾರಣದಿಂದ ಅಲ್ಲಿ ನನಗೆ ವಿಡಿಯೋ ಮಾಡೋಕ್ಕಾಗಲ್ಲ. ಟ್ರೈನ್ಯಾಗಂತೂ ಹೋಲ್ ಡೇ ಹೋಗ್ತೈತಿ ಗೊತ್ತು. ಆಮೇಲೆ ಇಡೀ ಫ್ಯಾಮಿಲಿ ಸೇರಿ ಒಂದೇ ರೂಮ್ ಬುಕ್ ಮಾಡೇವಿ. ಅಲ್ಲೇ ಈಗ ನಾ ಕತಿ ಮಾಡ್ತೀನಿ, ನೀವು ಮಾತಾಡಬೇಡ್ರಿ, ಗದ್ದಲ ಮಾಡಬೇಡ್ರಿ, ಸುಮ್ಮನೆ ಕುಂದರ್ರಿ ಅಂತ ಅನ್ನೋಕ್ಕಾಗಲ್ಲ. ಹಾಗಾಗಿ ನನಗೆ ಅಲ್ಲಿ ಕತಿ ಮಾಡೋಕ್ಕಾಗಲ್ಲ. ದಯವಿಟ್ಟು ಕ್ಷಮಿಸ್ರಿ. ಒಂದು 2-3 ದಿನ ಆಗ್ಬೋದು ನನಗೆ ವಿಡಿಯೋ ಹಾಕೋಕ್ಕಾಗಲ್ಲ. ಅಕಸ್ಮಾತ್ ನಂಗೆ ಏನಾದರೂ ಟೈಮ್ ಸಿಕ್ಕರೆ, ಸ್ವಲ್ಪ ನಂಗೆ ಒಂಚೂರು ಗ್ಯಾಪ್ ಸಿಕ್ಕರು ಸಾಕು, ನಾನು ಒಂದಾದರೂ ವಿಡಿಯೋ ಮಾಡಿ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ. ಅಕಸ್ಮಾತ್ ಆಗಲಿಲ್ಲ ಅಂದರೆ ದಯವಿಟ್ಟು ಯಾರೂ ಏನು ಅನ್ಕೋಬೇಡ್ರಿ. ನಂಗೆ ತಿರುಪತಿಗೆ ಒಮ್ಮೆ ನೋಡಿಲ್ಲ, ಅದಕ್ಕೋಸ್ಕರ ಈಗ ಹೊಂಟೇನೆ, ಹೋಗ್ಬೇಕಾಗೈತಿ. ಹೋಗಿ ಬಂದಮೇಲೆ ಮತ್ತೆ ಯಥಾ ಪ್ರಕಾರ ನನ್ನ ವಿಡಿಯೋ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೇನೆ. ಇದು ಹರಕೆ ಹೊತ್ಕೊಂಡಿದ್ದು, ಹಾಗಾಗಿ ಹೊಂಟೇವಿ ಹರಕೆ ತೀರ್ಸೋಣ ಅಂತೇಳಿ. ಅದಕ್ಕೆ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ವಾಪಸ್ ಬಂದ ತಕ್ಷಣ ಮತ್ತೆ ಕಂಟಿನ್ಯೂ ಯಥಾ ಪ್ರಕಾರ ವಿಡಿಯೋ ಹಾಕೊಂತ ಹೋಗ್ತೇನೆ. ಶಾಂತ, ಹೆಂಗದವ ನನ್ನ ಎತ್ತ? ಯವ್ವ ಏನಂದ, ಏನ್ ಚಂದ. ನಾನು ಎತ್ತಿನ ನೋಡಕ್ಕೆ ನೆದರಕತ್ತಪ್ಪ ಯಪ್ಪ. ಇಲ್ಲೋಡ್ರಿ, ಕಾಳು ತೆಗಿತೀನಿ, ನೆದರ್ ತೆಗಿತೀನಿ, ಆಮೇಲೆ ಹೊಳ್ಳಿ ಬಂದಿಂದ ನೆದರ್ ತೆಗಿತೀನಪ್ಪ. ನನ್ನ ಎತ್ತಿನ ಏಸ್ ಮಂದಿ ಕಂಡು ಬಿಟ್ಟಿರ್ತಾರ ಏನೋ ಬೇಸದವಂತೇಳಿ. ಸಿದ್ಧಾ, ಬಣ್ಣ ಯಾರು ಹೊಡೆದ್ರಲ್ಲ ಎತ್ತಿಗೆ? ನಾನ ಬೇ, ಇನ್ಯಾರು? ಹಾಗೆ ಹೊಡೆದಾನ, ಭಾರಿ ಚಂದ ಹೊಡೆದಾನ ನಾಗಪ್ಪ. ಎತ್ತಿಗೆ ಬಣ್ಣನ ಭಾರಿ ಚಂದ ಹೊಡೆದಾನ. ಅದು ಹಸಿರು ಬಣ್ಣ ಇನ್ನೊಟ್ಟು ಹೆಚ್ಚಿಗೆ ಆಗ್ಬೇಕಿತ್ತು ಬಿಡ್ಲಾ. ಬರೀ ಬೇರೆ ಬಣ್ಣನ ಆಗೈತಪ್ಪ. ಇರ್ಲಿ, ಕೇಸರಿ ಬಣ್ಣ ಒಟ್ಟು ಹೊಡಿಬೇಕು ಬೇಡ, ಭಾರಿ ಚಂದ ಕಾಣ್ತಿತ್ತು. ಕಾಲಿಗೆ ಈ ಕಡೆ 4 ಕಾಲಿಗೆ, ಆ ಕಡೆ 4 ಕಾಲಿಗೆ ಕೇಸರಿ ಬಣ್ಣ ಹೊಡಿಬೇಕು. ಮೈಯಾಗ ಅಲ್ಲಲ್ಲೇ ಬಿಳಿ ಬಣ್ಣ ಬಿಡ್ಬೇಕು. ಇನ್ನು ಹಸಿರು ಬಣ್ಣ ಬಾಲದ ಕಡೆ ಇತ್ತಾಗ ಸೊಂಟದಿಂದ ಅತ್ತಾಗ ಹೊಡಿಬೇಕು. ಇನ್ನು ನಡಕ ಬೇರೆ ಬಣ್ಣದಲ್ಲೇ ಚಿತ್ತಾರ ಬಿಡಿಸ್ಬೇಕು. ಅದನ್ನು ಬಿಟ್ಟು ಕಾಲ್ ಕಡೆ ಏನು ಬೊಳಂಬಟ್ಟಿ ಇಟ್ಟಿರಪ್ಪ. ಆ ಕಡೆ ಆಕಳಕ್ಕೆ, ಆ ಕಡೆ ಎತ್ತಿಗೆ ಬರ್ದಿರಿ, ಈ ಕಡೆ ಎತ್ತಿಗೆ ಏನು ಬಳದೇ ಇಲ್ಲಲ್ಲ. ನಾಗ್ಯಾ ಅಲ್ಲ ಬೇ, ನಾನ ಬರ್ದನಿ. ಇವರ ಬರ್ದಾರಂತೆ, ನಾಗಪ್ಪ ಬರ್ದಿಲ್ಲ. ನೀ ಬರ್ದಿಯಾ? ಅದ ಅನ್ಯಾನ. ಆ ನಾಗ್ಯ ಗೂಗ್ಯ ಯಾವಾಗ ಬಂದು ಬರಿಬೇಕು? ಕಲ್ಕಟ್ಟು ಬಾಡ್ಯಾಗ ಕುಡ್ದು ಯಾ ಮೂಲ್ಯಾಗ ಬಿದ್ದತೆ ಏನು? ಹಂಗಾರೆ ಇದೇನಪ್ಪ ಕಾರ್ ಉಣ್ಮ್ಯಾಗ ಅಂಗೋಳೆ ಬುದ್ಧಿ ಬಂತಂದು ನಾ ಅನ್ಕೊಳತ್ತೀನಿ. ನೀ ಬರ್ದಿಯೇನ? ಚಂದಾಗೈತಿ. ಭಾರಿ ಆಗೈತೆ. ಗಿಲ್ಗಂಚಿ ಬಾರಿ ಕಟ್ಟಿ ಹೇಳ. ಎತ್ತಿನ ಕೊಂಬಿಗೆ ಏನ ಕೊಬ್ಬರಿ ಬಟ್ಲ ಕಟ್ಟೋದು ಈಗ ಕೊಳ್ಳಿಗೆ. ಆ ಕಡೆ ಕೊಳ್ಳಿಗೆ ಒಂದು, ಈ ಕಡೆ ಕೊಳ್ಳಿಗೆ ಒಂದು. ಈ ವರ್ಷನೂ ಯಾರು ಕೊಬ್ಬರಿ ಬಟ್ಲ ಹರ್ಕೊಳಕ ಆಗ್ಬಾರ್ದು ನೋಡ್ಲಾ. ಬೇ, ವರ್ಷ ಕಾರುಣ್ಯ ಗೆಲ್ಲುದ ನಮ್ಮ ಎತ್ತ. ಏನ ಈ ವರ್ಷನು ನಮ್ಮ ಎತ್ತ ಗೆಲ್ತತಿ. ಕೊಬ್ಬರಿ ಬಟ್ಲ ಯಾ ಸುಳಿ ಮಗ್ ಮುಂದ್ ಬರ್ದು ಹರ್ಕೊಳಕತಿ. ಮುಕ್ಳ್ಯಾಗ ದಮ್ಬೇಕು. ಕಿರ್ಬಟ್ಟ ಹಾಕಿ ಎಬ್ಸಿಗಿತಿತ್ತು ನೋಡು, ಆಮ್ಯಾಗ ಕೋಡ್ ಹಾಕಿ. ನನ್ನ ಮಗ ಮುಂದ್ ಬರೋದಿಲ್ಲ. ನನ್ನ ಎತ್ತಿಗೆ ಜಿಗದ ಅಗ್ನಿ ಹಾದ ದಿಗ್ಗಿ ಓಡ್ತತಿ. ನನ್ನ ಮಕ್ಳಿಗೆ ಕೈ ಸಿಗ್ಬೇಕಾಗೈತಿ. ಶಾಂತ, ನೀನು ಬಾ ಅಲ್ಲಿ. ನಾನು ಬರ್ತೇನ್ರಿ. ಎತ್ತಿನ ಅಗ್ನಿ ಹಸದ್ ನಾನು ನೋಡ್ಬೇಕಪ್ಪ ಯಪ್ಪ. ಅದ ಅನ್ನಿ ಮತ್ತೆ. ರೀ, ಕೊಡಬಳಗಿ, ಚಕ್ಲಿ, ಕರ್ಚಿಕಾಯಿ, ಆಮೇಲೆ ಕೊಬ್ಬರಿ ಬಟ್ಲ ತಯಾರು ಮಾಡಿಟ್ಟೇನಿ. ಕೊಳ್ಳ ಕಟ್ಟಾಕ ಹಬ್ಬದ ಅಡಿಗೆ ಎಲ್ಲ ಮಾಡಿಟ್ಟೇನಿ. ಏನ ಊಟ ಮಾಡ್ರಿ. ಸಂಜೆ ಮುಂದೆ ಅಗ್ನಿ ಹಾಸೋದಲ್ಲ. ಸಂಜೆ ಮುಂದೆ ಈಗ ಎತ್ತಿನ ಸದ್ಯ ಒಯ್ದೀಗ ಅಲ್ಲೇ ಮೇವು ಹಾಕಿ ಕಟ್ರಿ. ಒಯ್ಯಾಕ ಬರ್ತತಿ. ಕೆರಿಗೆ ಒಯ್ದು ಸ್ವಚ್ಛಕ್ಕೆ ತಿಕ್ಕಿ ತೊಳ್ಕೊಂಡ್ ಬಂದೇನೆ ನನ್ನ ಎಮ್ಮೆ, ನನ್ನ ಎತ್ತಿನ. ಕೆರ್ಯಾಗ ಜನ ತುಂಬ್ಯಾರ ಮರ ಕಾರುಣ್ಮೇಲೆ ಇವತ್ತು. ಮತ್ತು ಎತ್ತಿನೆಲ್ಲ ಸ್ವಚ್ಛಗೆ ತೊಳೆದು ಒಗಾತ್ ಮಾಡ್ಬೇಕಲ್ಲ. ಹಾಗಾಗಿ ಕೆರ್ಯಾಗ ಏನು ಎತ್ತಿನ ಗದ್ಲ ಎಲ್ಲ ಎತ್ತಿಂದ ಒಂದು ಸಡಗರನ ಇವತ್ತು. ಕೆರೆ ತುಂಬ ಮಂದಿ ತೊಳ್ಯಾಕತ್ತಾರ ಬಿಡ. ಮತ್ತೆ ಎತ್ತಿನ ತೊಳ್ಯಾಕೇನ್ ಮನ್ಯಾಗ ನೀರು ಸಾಲ್ತಾವನ? ಕೆರಿಗೆ ಒಯ್ದ್ರೆ ಬರಾಬರಿ ಗುಂಜಸ್ ತಿಕ್ಕಾಕ ಮಾಡಾಕ ಅಲ್ಲೇ ನೀರು ಉಗ್ಗಾಕ ಬೇಸಕತಿ. ಅದ್ರ ಸಂಬಂಧ ಮತ್ತೆ. ಯವ್ವ, ಹೆಂಗ್ ಕಾಣಕತ್ತತಿ ಬೇ? ಗಿಲ್ಗಂಚಿ ಈ ವರ್ಷ ಹೊಸಾವತಂದ ನೋಡಿ ಕೋಡಿ ಕಟ್ಟಿದ್ವು. ಯಪ್ಪ ದೇವ್ರ, ನಿಮ್ಮಪ್ಪ ಹಿಂಗ ಆದ್ರೆ ಈ ಎತ್ತಲ್ಲವು ಅವು ಭಾರಿ ದಾಡ್ಸಿದ್ವಪ್ಪ. 2 ಎತ್ತಿನ ಕೂಡಿದ್ರೆ 1 ಎತ್ತ ಯಾಕಿತ್ತದ. ಏನು ಎತ್ತವು ಏನ್ ತಾನ. ನಿಮ್ಮಪ್ಪ ನೀನು 4 ವರ್ಷದವಿದ್ದಾಗ ನೋಡು ಮರಕ್ಕೆ ಕೊಟ್ಟ ಅದನ್ನ. ಆ ಎತ್ತಿ ಹೋಗಿಂದ ಭಾರಿ ಅಣ್ಣ ಉಣ್ಣೆ ಆಗಿಬಿಟ್ವಪ್ಪ. ಕಾರು ಉಣ್ವಿ ದಿನಾನ ಮಾರಿಬಿಟ್ಟ ನಿಮ್ಮಪ್ಪ. ಅದಾದಮೇಲೆ ನಿಮ್ಮಪ್ಪ ತೀರ್ಕೊಂಡಿದ್ದು. ಏನು ಮಾಡ್ತಿ ಹೇಳು? ಭಾರಿ ಕಷ್ಟಪಟ್ಟು ಸಾಕೇನು ನಿಮ್ಮನ್ನು ನಾನು. ನೆನೆಸ್ಕೊಂಡ್ರೆ ಕಣ್ಣಾಗ ನೀರು ಬರ್ತಾವಪ್ಪ ನನಗೆ. ಕರೆನ ಕಣ್ಣಾಗ ನೀರು ಬರ್ತಾವ. ನಿಮ್ಮಪ್ಪ ಎತ್ತಿನ ತಯಾರು ಮಾಡಿಕೊಂಡು ಓಣ್ಯಾಗ ಹೊಂಟ್ನಂದ್ರೆ ಹರಿದ ಹುಡಿಯಾರು ಬೆಂಡ್ಲ್ಯಾರು ಹೊರಗೆ ಬಂದು ನಿಂತು ನೋಡ್ತಿದ್ರು ಗೊತ್ತನ. ನಿಮ್ಮಪ್ಪ ಪೈಲ್ವಾನ್ ಇದ್ದಂಗಿದ್ದ. ಯವ್ವ, ನಾನಾರ ನೋಡಿ ಬೆರಗಾಗಿಬಿಟ್ಟಿದ್ನಪ್ಪ. ಕರೆನ ಎಷ್ಟು ಚಂದ, ಎಷ್ಟು ಅಂದ ನಿಮ್ಮಪ್ಪ. ನೋಡಕ್ಕೆ 2 ಕಣ್ಣು ಸಾಲ್ತಿದ್ದಿಲ್ಲ ನೋಡ್ಲ. ನನ್ನ ಮದುವೆ ಆಗಿಂದ ಎಡಕಲ್ ಗುಡ್ಡದ ಮ್ಯಾಗ ಪಿಕ್ಚರಿಗೆ ಕರ್ಕೊಂಡೋಗಿದ್ನ ಅವಾಗ. ಅದಾಗಿಂದ ಸ್ವಲ್ಪ ದಿನಕ್ಕೆ ನೀವು ಹುಟ್ಟಿದ್ದ. ಓಯವ್ವ ಪ್ಲಾಸಿಗೆ ಯಾಕ ಎಡಕಲ್ ಗುಡ್ಡದ ಮ್ಯಾಗ ಪಿಕ್ಚರಿಗೆ ಹೋಗಿ ಎಡಿ ಬಿದ್ದು ಕಾಸ್ಲೆ ಅಲ್ಲಿ ಒಟ್ಟು ಕಾಗೌಡ್ರ ನೀವು ಹುಟ್ಟಿದ್ರಿ ಅಂತ ಆತಲ್ಲಿಗೆ. ಆಗ್ಲಿ ಬಿಡ್ರಿ. ನೋಡ್ರಿ, ಕಾರುಣಿ ದಿನ ಗಂಡನ ನೆನೆಸ್ಕೊಳಕತ್ತಾರ ನಮ್ಮಮ್ಮ. ಆಗ್ಲಿ ಅಳಬೆ. ಈಗ ಹಂಗ ಎತ್ತಿನ ಕರ್ಕೊಂಡೋಗಿ ವಾದ್ಲಿ ಕಟ್ತೇನಿ. ಶಾಂತ, ಹೊಟ್ಟೆ ಭಾಳ ಹಸ್ತತ್, ನಂದು ಊಟ ಮಾಡ್ಬೇಕು. ಅಲ್ಲ, ಗುಡಿ ಬಗಲಾಗ ಅಗ್ನಿ ಹಾಸೋದೆಲ್ಲ ತಯಾರು ಮಾಡ್ಯಾರನ?
ಗುಡಿ ಬಾಗಲಾಗ ವರ್ಷ ಅಲ್ಲೇ ಮಾಡ್ತಾರಲ್ಲ, ಅಲ್ಲೇ ಮಾಡ್ಯಾರ. ಎತ್ತಿನ ಓಡಾಕ ಮಾಡಾಕ ಎಲ್ಲ ಗಾವಕತ್ತಲ್ಲ ಮತ್ತೆ ಅಲ್ಲೇ. ನೀವು ನೋಡ್ರಿ ಅಡ್ಡ ಹೆಣ್ಮಕ್ಳು ಯಾರು ನಿಂದ್ರಾಕ್ ಹೋಗ್ಬೇಡ್ರೆ, ಗುಡಿ ಬಾಗಲಾಗ ಎತ್ತರ ಕಟ್ಟಿ ಮ್ಯಾಗ ನಿಂದ್ರಿ ನೀವು ಈಗ ಆಕತ್ತೇನ್ ಮತ್ತೆ ಆಮೇಲೆ ಎತ್ತು ದಿಕ್ಕಾಪಾಲಾಗಿ ಓಡ್ತಿರ್ತಾವ, ಹಿಂದಾಗಡೆ ಬಂದ್ ಯಾವಂಗಾರ ಹಾಸ್ತಂದ್ರೆ ಎತ್ತಾಗಾರ ಬೀಳುವಂಗ ಏನ್ ಮಾಡ್ತೀರಿ? ಅದಕ್ಕೆ ಹೇಳಾಕತ್ತೇನೆ, ಎಲ್ಲಾ ಸರ್ದತ್ತ ನಿಂದ್ರಿ. ನನ್ನ ಮಗಳಿಗೆ ಅಗ್ನಿ ಹಾಯುದು ಅಂದ್ರೆ ನೋಡಾಕ ಭಾರಿ ಇಷ್ಟ. ಎತ್ತಿನ ಕೋಡ್ಬಳಿಗೆ ಕಟ್ಟಿದ್ದು ಹರ್ಕೊಳಾಕ ಮಾಡಾಕ ಅಡ್ಡ ಬರ್ತಿರ್ತಾರಲ್ಲ, ಅವಾಗಂತೂ ಕ್ಯಾಕಿ ಹೊಡೆದ್ನಾಗತ್ತಿದ್ಲ ನಮ್ಮ ಪಾರ್ವತಿ, ನಮ್ಮ ಲಕ್ಷ್ಮಿ ಆತ. ಇಬ್ರು ಇವತ್ತು ಅಲ್ಲೇದಾರ. ಮನಿ ಬಡ ಬಡ ಅನ್ಸಾಕತ್ತೈತಿ ಹಬ್ಬದ ದಿನ. ಆಗ್ಲಿ ತಗೋ, ಇರ್ಲಿ. ನೀನು ಇಲ್ಲೋಡ ಬಡ ಬಡ ತಾಟ ಹಚ್ಚಿ ನೋಡಿ, ನಾನು ಹೊಟ್ಟೆ ಇಲ್ಲೋಡಿಲ್ಲ ಹಾವಾಗೈತಿ. ಎತ್ತಿನ ತೊಳೆದು ಮಾಡಿ ಬಣ್ಣ ಹಚ್ಚು ಮಟ ಅಂದ್ರೆ ಸಾಕಾಗಿ ಹೋಗೈತ ಮರ. ಹುಟ್ಟಿದ್ ಬೆಳೆದು ಕೂಡ ನೆನಪಾಗೈತಿ. ಹಾ ಹಾ ಬಾ 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 ಬಸೋಣ ಬರಪ್ಪ. ಜೈ ರೈತರದ ಜೀವನಾಡಿ ಎತ್ತ. ಅಪ್ಪ ದೇವ್ರೆ, ಎಲೆ ಅಡಿಕೆ ಅಂತೇಳಿ ಯಾಕೆ ಮಾಡ್ಯಾರ ಅಂತೇಳಿ ಭಾಳ ಮಂದಿಗೆ ಗೊತ್ತೇ ಇಲ್ಲ. ನಿಮಗೆ ಗೊತ್ತಾ ಎಲೆ ಅಡಿಕೆ ಅಂತ ಯಾಕೆ ಮಾಡ್ಯಾರ ಅಂತೇಳಿ? ಎಲೆ ಅಡಿಕೆ ರೈತರು ಹೊಲ ಉಳ್ಳು ಹೊತ್ನ್ಯಾಗ ಹೊಲ ಉಳ್ಳಿ 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 ರೈತರಿಗೆ ದಣವಾಗಿರ್ತೈತಿ. ಆ ಹೊತ್ನ್ಯಾಗ ಎಲೆ ಅಡಿಕೆ ಹಾಕೊಂತ ರೈತರ ಅಲ್ಲ ಎತ್ತುಗಳಿಗೆ ದಣವಾಗಿರ್ತೈತಿ. ರೈತರು ಎಲೆ ಅಡಕ್ಕೆ ಹಾಕೊಂತ ಒಂಚೂರು ನೀರು ಕುಡ್ಕೊಂತ ಗಿಡದ ಬಿಡದಾಗ ಕುಂದಿರ್ತಾರ, ಅವಾಗ ಎತ್ತುಗಳಿಗೂ ದಣವಾರ್ತೈತಿ. ಹಂಗ ರೈತರಿಗೂ ದಣವಾರ್ತೈತಿ. ಅದಕ್ಕೋಸ್ಕರ ಎಲೆ ಅಡಿಕೆ ಅನ್ನೋದು ಸೃಷ್ಟಿಯಾಗಿದ್ದ. ಎಲೆ ಅಡಿಕೆ ಸೃಷ್ಟಿಯಾಗಿದ್ದ ಎತ್ತುಗಳಿಗೆ ಆರಾಮ್ ಸಿಗ್ಲಿ ಅನ್ನೋ ಕಾರಣಕ್ಕೆ. ಯಾಕಂದ್ರೆ ರೈತರಿಗೆ ಎಲೆ ಅಡಿಕೆ ಹಾಕೊಂಡ್ರೆ ತಲೆ ಓಡೋದು, ಇಲ್ಲಾಂದ್ರೆ ಆಗುದಿಲ್ಲ. ಹಂಗಾಗಿ ಅವರು ಕೈ ಬಿಡ್ತಾರ. ಈ ಎತ್ತಿಗೆ ರೆಸ್ಟ್ ಸಿಗ್ತೈತಿ, ರೈತರಿಗೂ ರೆಸ್ಟ್ ಸಿಗ್ತೈತಿ. ನನಗಂತರೂ ಎಷ್ಟು ನೆನಪುಗಳದಾವಂದ್ರೆ ಈ ಕಾರುಣ್ಣಿಮೆ ದಿನದ್ದು. ಅಯ್ಯೋ ಅಯ್ಯೋ, ಗುಡಿ ಬಾಗಲಾಗ ನಿಂತು ನೋಡ್ತಿದ್ದಿದ್ದು, ಮಾಡ್ತಿದ್ದಿದ್ದು, ಜಿಗದ ಆಡ್ತಿದ್ದಿದ್ದು ಎಲ್ಲ ನೆನಪಾಗಕತ್ತೈತಿ. ಭಾರಿ ಖುಷಿ. ಪುನಃ ಶಾಂತಕ್ಕ, ಹಬ್ಬ ಹುಣ್ಣಿಮೆ ನೋಡ್ಬೇಕು ನಮ್ಮ ಹಳ್ಳ್ಯಾಗ ನೋಡು. ಹ್ಞೂ ಮತ್ತೆ ನಮ್ಮ ಅಣ್ಣನ ಮನೆಗೆ ಹೋಗಿದ್ನಲ್ಲ, ಅವ ಗಣಸೂರಿದ್ದಲ್ಲೇ ಹೋಗಿ ನಿಂದ್ರಾಕ್ ಬಿಡ್ತಿದ್ದಿಲ್ಲ. ಯವ್ವ ಡೊಂಬರಾಟ ಏನಾರ ನಡೆಯಾಕತ್ವ ಅಂದ್ರೆ ನೋಡ್ಕೊಂಡು ನಿಂತ್ರ ಅಲ್ಲಿಂದ ಹೊಡ್ಕೊಂತ ಬರ್ತಿದ್ನವ್ವ. ಗೊತ್ತನ? ಹಿಂಗೇನಾರ ಹಬ್ಬ ಹುಣ್ಣಿಮೆ ಇದ್ರೆ ಅಷ್ಟೇ ಒಂಚೂರು ಸುಮ್ಮನೆ ಬಿಡ್ತಿದ್ದ. ಯಾಕಂದ್ರೆ ಇವೆಲ್ಲ ನೋಡುವಂತವಲ್ಲ, ಹಂಗಾಗಿ ಸುಮ್ಮನೆ ಇರ್ತಿದ್ದ. ಸೈಡ್ ಬೇತಾಲಿ ತೆಗೆದು ತಲೆ ಬಾಚಿದ್ರ ಪಡಾ ಪಡ ಹೊಡಿತಿದ್ದ. ನಡಕ ಬೇತಾಲಿ ತೆಗೆದು ತಲೆ ಬಾಚ್ಬೇಕವ್ವ. ಗೊತ್ತನ? ಆ ಸೈಡ್ ಬೇತಾಲಿ ತೆಗೆದು ತಲೆ ಬಾಚಿಯಾ ಏನು ಹೆಂಗ್ಸದಿಯಾ ಮನ್ಯಾಗೇನ ಗರ್ತಿದ್ಯಾ ಅಂತ ಬೈತಿದ್ರು. ಯವ್ವ ಸೈಡ್ ಬೇತಾಲಿ ತೆಗೆದ್ರ ಅದೊಂದು ದೊಡ್ಡ ಇದು ಅನ್ನಂಗ ಯವ್ವಾತಿ ಏನು ಒಂದೆರಡ ಇವ್ರ ಕಡೆ ಅನಿಸ್ಕೊಳ್ಳೋದು ನಾವು. ಗೊತ್ತನ? ಹಂಗೆಲ್ಲ ಭಾಳ ಕಾನೂನು ನಿಧಿ ಇಲ್ಲ ಇದು. ಈಗೆಲ್ಲ ಯಾರು ಇದು ಮಾಡ್ತಾರೆ ನೋಡ್ತಿಲ್ಲ. ನಮ್ಮ ಲಕ್ಷ್ಮಿ ತೆಲಿಗೆ ಇಷ್ಟ ಬಂದಿದ್ದು ತಲೆ ಬಾಚ್ಕೊಂಡು ಹೋಗತಿ. ನಾವು ಹಂಗೆಲ್ಲ ಹಿಂಸೆ ಮಾಡೋದಿಲ್ಲ. ಆದ್ರೆ ಅವಾಗಿನ ಕಾಲನ ಹಂಗಿತ್ತು. ಗಂಡಸರು ನೆರಳು ಬೆಳೆಸ್ಕೊಂಡ್ರೆ ಬೀಳ್ತಿದ್ವು ಬಡ್ತ. ಹೌದು ಬಿಡ ಶಾಂತಕ್ಕ, ಆಗಿನ ಕಾಲನ ಹಂಗೆ, ಈಗಿನ ಕಾಲನ ಹಿಂಗೆ. ಆಗಿನ ಕಾಲದಂಗೆ ನಾವು ಈಗಿರಾಕತ್ತೇನ? ಆಮೇಲೆ ಈಗ ಬಸ್ಸಿಗೆ ಒಬ್ಬರೇ ಹೋಗ್ತೀವಿ, ಒಬ್ಬರೇ ಬರ್ತೀವಿ. ಹುಬ್ಬಳ್ಳಿ ಪ್ಯಾಟಿಗೆ ಅದು ಹೋಗ್ಬೇಕಂದ್ರೆ ಮಾಡ್ಬೇಕಂದ್ರೆ ಅವಾಗ ಅಣ್ತಮ್ಗಳ ಜೋಡಿ ಹೋಗ್ಬೇಕು, ಇಲ್ಲ ತಾಯಿ ತಂದೆ ಜೊತೆ ಹೋಗ್ಬೇಕು, ಇಲ್ಲ ಗಂಡನ ಜೋಡಿ ಹೋಗ್ಬೇಕು. ಹಂಗೆ ಏನಾರು ಹುಬ್ಬಳ್ಳಿ ಬಸ್ ಹತ್ತೀವಿ ಮುಗಿದು ಹೋತು. ಬಾಯಿಗೆ ಚಾಲೂನ. ಯವ್ವ ಶಾಂತವ್ವ ಏನು ಬಿಟ್ಟು ನಿಂತಾಳೆ ಯವ್ವ. ಹುಬ್ಬಳ್ಳಿ ಬಸ್ ಹತ್ತಿ ನಿಂತಿದ್ಲು. ಒಬ್ಬೇಕೆ ಹೊಂಟಿದ್ಲು. ಎದಕ್ಕೆ ಹೊಂಟಿದ್ಲು ಏನ? ಮನ್ಯಾಗ ಎಟ್ಟು ಲೂಜ್ ಕೊಟ್ಟಾರ ನೋಡು, ಬಿಗುವಿಲ್ಲ ಏನಿಲ್ಲ. ಹಿಂಗಾದ್ರಿಕಿ ಒಬ್ಬಗಿದ್ದು ಹಬ್ಬ ಮಾಡ್ತಾಳನು, ಬಾಳೆ ಬದುಕು ಮಾಡ್ಯಾಳನು ಅಂತೇಳಿ ಚಾಲೂನ ಮಾಡ್ತಿದ್ರು. ಈಗ ಹಂಗಿಲ್ಲ ನೋಡಪ್ಪ ಗಿರ್ಜಿ, ಹೌದಿಲ್ಲ? ನಮ್ಮ ಲಕ್ಷ್ಮಿ ಮತ್ತೆ ಕಾಲೇಜಿಗೆ ಹೋಗಿ ಕಳ ಬರ್ತಾಳೆ. ಅವಾಗಿನ ಕಾಲದಾಗ ಇವ ಬಸ್ ಹತ್ಬೇಕಂದ್ರೆ ಹೆಣ್ಮಕ್ಳು ಹಿಂದೆ ಮುಂದೆ ನೋಡ್ಬೇಕಿತ್ತು, ಹಂಗಿತ್ತು ಬಾಳೆ. ಅಯ್ಯೋ ಶಾಂತಕ್ಕ, ಅವಾಗಿನ ಕಾಲದಾಗ ಹೆಣ್ಮಕ್ಳನ್ನ ಭಾಳ ಕೀಳಾಗಿ ಕಂಡಾರ, ಚಲೋತ್ತಂಗೆ ಕಂಡವರು ಅದಾರ. ಎಲ್ಲರ ಮನೆಗೂ ಅದ. ಆದ್ರೆ ಹೆಂಗೆ ನಡೆದೈತಿ ಪ್ರಪಂಚ? ಈಗಿನ ಕಾಲದಾಗ ಹಂಗಿಲ್ಲ ಅಷ್ಟೇ. ಬರ್ತೀನಿ ತೋರ ಶಾಂತಕ್ಕ, ಹಂಗೆ ನಿಂತ ಬಿಟ್ಟು ನೀವು ಮನೆಗೆ ಹೋದ್ರೆ ಕೆಲಸ ಬೇಕಾದಟ್ಟದಾವ ನನಗೆ. ಆತ್ ತೋರ ಗಿರ್ಜಿ, ಚೇಂಜಿಗೆ ಮತ್ತೆ ಹೋಗುವತ್ನೇ ನೀನು ಓದಿರ್ತಾನೆ ಬಾರ್ವಾ ಮತ್ತೆ. ಶಾಂತಕ್ 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 ಬಂದು ಅಗ್ನಿ ಹಾಸ್ಕೊಂಡು ಎತ್ತು ಓಡಿ ಬಂದು ಸೈಡ್ ಸರಿ ಶಾಂತಕ್ಕ ಸೈಡ್ ಸರಿ. ಎಲ್ಲರಿಗೆ ಕಾರುಣ್ಣಿಮೆ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಳ್ಳಿಯಾಗಿದ್ದರಿಗೆ ಭಾರಿ ಚಂದ ಗೊತ್ತಾಕೈತ್ರಿ. ಎತ್ತುಗಳನ್ನ ಅಗ್ನಿ ಹಾಸೋದು ಮಾಡೋದು, ಓಡಿ ಬರೋದು, ಅಡ್ಡಡ್ಡ ಕೊಬ್ಬರಿ ಬಟ್ಲ ಹರ್ಕೊಳಕ ಗಣಮಕ್ಳು ಓಡಿ ಬರೋದು ಎಲ್ಲ ಭಾರಿ ನೋಡಕ್ ಚಂದ. ನಾವು ಬಸಂದರ ಗುಡಿ, ಬಸವಣ್ಣನ ಗುಡಿ ಮ್ಯಾಗೆಲ್ಲ ಹತ್ತಿ ನಿಂದಿರ್ತಿದ್ವಿ. ಈ ಕಡೆ ಒಪ್ಪರಿ ಮ್ಯಾಗ ಕಾಂಪೌಂಡ್ ಗಾಡಿ ಜಿಗದ್ ನಿಂದಿರ್ತಿದ್ವಿ. ಗಡ್ಡಿ ಮನಿ ಕುಸ್ತಿ ಪೈಲ್ವಾನ್ರ ಆಡ್ತಿದ್ರಲ್ಲ ಅದ್ರ ಮ್ಯಾಗೆಲ್ಲ ಕುಂತ್ ನೋಡ್ತಿದ್ವಿ. ನಮ್ಮನ್ನ ಹಳೆ ನೆನಪುಗಳಂತರೂ ಮರೆಯಾಕ ಆಗ್ಲಾರದು. ಎಂತೆಂಥ ನೆನಪದ. ಕಣ್ಣಾಗ ಒಂದು ಚಿತ್ರ ಬಂದು ಹೊಂಟೈತಿ ಖರೇನ. ಕಾರುಣ್ಣಿಮೆ ಅಂದ್ರೆ ನಮ್ಗೊಂದು ಹಬ್ಬ. ಮನಿ ಒಳಗೆ ಕೊಡಬಳಿಗೆ, ಚಕ್ಲಿ, ಕರ್ಚಿಕಾಯಿ, ಹುರಕ್ಕಿ, ಹೋಳಿಗೆ, ಅಡಿಗೆ ತರ್ತರ ದುಂಡು ಕುಂತು ಅಷ್ಟು ಉಣ್ಣೋದು ಮಾಡೋದು. ಅಯ್ಯೋ ಅಯ್ಯೋ ಅಯ್ಯೋ, ನೆನಪುಗಳು ಅಂದರೆ ಬಹಳಷ್ಟು ಅದಾವು. ಈಗೂ ಅಷ್ಟೇ ಅಷ್ಟು ಹಂಗೆ ಖುಷಿಯಾಗಿರ್ತೀವಿ. ಮನ್ಯಾಗ ಮಾಡೋ ಪದ್ಧತಿ ಎಲ್ಲ ಮಾಡ್ತಿರ್ತೀವಿ. ಆದರೆ ಮೊದಲಿನಷ್ಟು ಮಂದಿ ಈಗೆಲ್ಲ ದುಂಡಕ್ಕೆ ಸೇರೋಕ್ಕಾಗಲ್ಲ. ಯಾಕಂದ್ರೆ ಎಲ್ಲರದು ಅವ್ರವ್ರ ಕೆಲಸ ಮತ್ತು ಬೇರೆ ಬೇರೆ ಊರುಗಳಿಗೆ ಮದುವೆ ಮಾಡ್ಕೊಂಡು ಹೋದ ನಮ್ಮ ಅಕ್ಕಂಗ್ಯಾರ ಅದಾರ. ಆದರೆ ಎಷ್ಟು ಮಂದಿ ಇದೇವೆ ಅಷ್ಟು ಮಂದಿ ಗಂಡನ ಮನ್ಯಾಗಂತೂ ಈಗಂತೂ ಖುಷಿಯಾಗಿದ್ದೀವಿ. ಹಬ್ಬ ಮಾಡ್ತೀವಿ, ಜೊತೆಯಾಗಿ ಸೇರಿ ಊಟ ಮಾಡ್ತೀವಿ ಎಲ್ಲರೂ. ಅಕ್ಕ ಇವತ್ತು ಅವ್ವ ಕೋಡ್ಬಳಿ, ಚಾಕ್ಲಿ ಎಲ್ಲ ದಿನಸ ಮಾಡಿರ್ತಾಳೆ ಇವತ್ತು ಮಸ್ತಾಗಿ. ಇವತ್ತು ನಾನೇ ಇಲ್ಲ ಅಲ್ಲಿ. ಅವು ಬೇಸರಾಗತ್ತಿರ್ಬೇಕು ಹಬ್ಬ ಹಬ್ಬ ಮಾಡಕ್ಕೆ. ಹೂನ ಅವಾಗ ಎತ್ತು ಅಗ್ನಿ ಹಾಯ್ದು ನೋಡಿ ಎಷ್ಟು ಜಿಗ್ರಿ ಆಡ್ತಿದ್ವಲ್ಲ, ಮಸ್ತ್ ಇರ್ತಿತ್ತು. ಮಜಾ 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 ಇರ್ತಿತ್ತು. ಯವ್ವ ಎಷ್ಟು ಇಲ್ಲೇ ಸಿಟಿಯಾಗ ಭಾಳ ಮಂದಿ ಕಡಿಮೆ ಮಾಡೋದನ್ನ. ಮಾಡ್ತಾರ ಅಲ್ಲಿ ಹಳ್ಳಿಗಳ ಕಡೆ ಓಣಿದ್ದಲ್ಲಿ ಅದು ಮಾಡ್ತಾರ. ಎಲ್ಲ ಕಡೆ ಮಾಡೋದಿಲ್ಲ ಅಷ್ಟೆ. ಹೌದು, ಕೆಲ್ಸಕ್ಕೆ ಎಲ್ಲೆಲ್ಲ ಅಪ್ಲೈ ಮಾಡಿ? ಲಕ್ಷ್ಮಿ,
ನಿನಗ ಇಷ್ಟು ದೂರದವ್ರಕ್ಕೇವ್ ನಾವು ಅಂತ ನಾ ಅನ್ಕೊಂಡಿದ್ದಿಲ್ ಬಿಡ. ಯಾಕೆ ಮಾಮ ಹಿಂಗಂತೀರಿ? ಮತ್ತೇನ್ವಾ ಲಕ್ಷ್ಮಿ, ನಿಂದು ಓದ್ ಮುಗಿದ್ಮೇಲೆ ನಮ್ಗೊಂದು ಹೇಳ, ಅಪ್ಪನ ಒಂದ್ ಕೆಲ್ಸದ ಚಲೋ ಕಡೆ ಕಾಲೇಜಿಗೆ ಅಪಾಯಿಂಟ್ ಮಾಡಿಸ್ತಾರ ಅಂತ ಹೇಳಿದ್ರೆ ಇಲ್ಲ? ಅದು ಮಾವ ಹೇಳ್ಬೇಕಂದೆ ನಿಮ್ದೇ ಟೆನ್ಷನ್ನಾಗಿ ಇರ್ತೀರಿ, ಸುಮ್ಮನೆ ಮತ್ತೆ ನಂದು ಯಾಕೆ ನಿಮ್ಗೆ ಟೆನ್ಷನ್ ಅಂತ ಸುಮ್ಮನೆ ಅದೇ ಅಷ್ಟೇ. ಅದು ಬಿಟ್ಟರೆ ನಿಮ್ಗೆ ಹೇಳ್ಬಾರ್ದಂತ ಏನಿಲ್ಲ. ಅಲ್ಲ, ನಾವೇನು ನಿಮ್ಮ ಋಣದಾಗ ಬೇಕಾದಷ್ಟು ಅದೇವಿ, ಇಲ್ಲೇ ಇಲ್ಲ ಅನ್ನಂಗೆ ಮಾತಾಡ್ತೀರಪ್ಪ. ಬೇಕಾದಷ್ಟು ಈಗಾಗಲೇ ನಿಮ್ಮಿಂದ ನಮಗೆ ಹೆಲ್ಪ್ ಆಗೈತಿ. ನಾನು ಹೇಳ್ಬೇಕು ಅನ್ಕೊಂಡೆ, ಹೇಳೋ ಬೇಡ ಅಂತೇಳಿ ಸುಮ್ಮನಾಗಿದ್ದೆ. ಹೇಳು, ಅದ್ರಾಗೇನ್ ತಪ್ಪೈತಿ? ನಿಂಗೆ ಒಂದು ಚಲೋ ಕಡೆ ಅಪಾಯಿಂಟ್ ಆಗ್ಬೇಕು ಅಷ್ಟೇ, ಹೌದಿಲ್ಲ? ಅಪ್ಪಾಗ ಹೇಳಿದೆ ಅಂದ್ರೆ ಅಪ್ಪನ ಈ ಕೆಲಸ ಮಾಡಿಸ್ಕೊಡ್ತಾರ. ಎಷ್ಟೋ ಕಾಲೇಜ್ ಪ್ರಿನ್ಸಿಪಲ್ಸ್ ಅಪ್ಪಾಗ ಫ್ರೆಂಡ್ ಅದಾರ, ಒಂದು ಮಾತು ಹೇಳ್ತಾರ, ಹೌದಿಲ್ಲ? ಸುಮ್ಮನೆ ಅಲ್ಲಿ ಇಲ್ಲಿ ಅಪ್ಲಿಕೇಶನ್ ಯಾಕೆ ನೀನು ಟೈಮ್ ವೇಸ್ಟ್ ಮಾಡ್ಕೊಂತಿ? ನನಗೇನೋ ನೀವು ಗೊತ್ತು, ಇವ್ರ ಅಂಕಲ್ ಗೊತ್ತು, ಕೆಲಸ ಆಕೈತಿ. ಈಗ ನನ್ನಂಗೆ ಓದೋರು ಸುಮಾರು ಮಂದಿ ಇದ್ದಾರೆ, ಎಷ್ಟೋ ಜನ ಕೆಲಸ ಸಿಕ್ಕಿರಂಗಿಲ್ಲ. ಅವರೆಲ್ಲ ಏನು ಮಾಡ್ಬೇಕು? ಅಲ್ಲ ಆಗಲಿ, ಈಗ ನಾನು ಈಸಿ ಆಯ್ತು ನನಗಿನ್ನು. ಮಾಮ ಹೇಳಿಲ್ಲ ಅಂತ ಬೇಜಾರು ಮಾಡ್ಕೋಬೇಡ್ರಿ. ಸರಿ, ನನಗೊಂದು ಒಳ್ಳೆ ಕಡೆ ಅಪಾಯಿಂಟ್ ಮಾಡಿಸ್ಕೊಡ್ರಿ. ನಾನು ದುಡಿಯಕ್ಕೆ ಹೋಗ್ಬೇಕು, ಅಪ್ಪ ಅವ್ನು ಚಲೋ ನೋಡ್ಕೋಬೇಕು. ನಂಗೆ ಭಾಳ ಕನಸು ಏಮದಾವು. ಆಗಲಿ, ನಾನು ಅಪ್ಪಾಜಿ ಕಡೆ ಇವತ್ತು ಮಾತಾಡ್ತೀನಿ ಆಫೀಸ್ಗೆ ಹೋದಾಗ. ನಿಂಗೆ ನಾಳೆ ಏನು ಅನ್ನೋದು ಹೇಳ್ತೇನೆ ಆತಾ? ಅಣ್ಣ, ನೀನು ಅಕ್ಕಿ ಬಗ್ಗೆ ವಿಚಾರಿಸ್ಕೊಂತು ನನ್ನ ಬಗ್ಗೆ ಮರ್ತೇ ಬಿಟ್ಟಿಯಲ್ಲ. ನಾನು ಅಪ್ಪಗೆ ಹೇಳಿದ್ದೆ ಅಲ್ಲ ಒಂದು ಬೋಟಿಗೆ ತಕ್ಕೊಡು ಅಂತೇಳಿ. ನಂಗೊಂದು ಚಲೋ ಶಾಪ್ ಹಾಕ್ಕೊಡ್ಬೇಕು ಅಷ್ಟೇ. ನಾನು ಬೋಟಿಗೆ ನಾನು ಅಲ್ಲೇ ಕಂಟಿನ್ಯೂ ಮಾಡ್ತೀನಿ. ಇವಾಗ ಆಲ್ರೆಡಿ ನಾನು ಎಷ್ಟೋ ಕಲ್ತೇನೆ, ಹೌದಿಲ್ಲ? ಇನ್ನೊಂದು ಸ್ವಲ್ಪ ಉಳ್ದೈತಿ, ಅದಿಷ್ಟು ಕಂಪ್ಲೀಟ್ ಆದರೆ ಮುಗಿದು ಹೋಯ್ತು. ನಂದೇ ಒಂದು ಸ್ವಂತ ಬೋಟಿಗೆ ಓಪನ್ ಆಕೈತಿ. ಜೀವನದಾಗ ಏನೇನೋ ಆಸೆ ಇಟ್ಕೊಂಡೇನಿ, ಎಲ್ಲ ನೆರವೇರ್ತೈತಿ. ಆತ ಕಮ್ಮಂಗಿ, ಮೊದಲು ನೀ ಅನ್ಕೊಂಡಿದ್ದನ್ನು ಮುಗಿಸು, ಆಮ್ಯಾಗ ನಿನ್ಗೆ ಎಂಥದ್ದು ಬೇಕಂತ ಶಾಪ್ ಹಾಕ್ಕೊಡ್ತೇವಿ. ಅನು ಅಕ್ಕ ಈಗ ಆರಾಮಾಗಿಲ್ಲನ, ಹಂಗೆ ನಿನಗೂ ಹಾಕ್ಕೊಡ್ತೇವಿ ಅಷ್ಟೇ. ಸರಿ ಅಣ್ಣ, ಶಾಪ್ ಹುಡುಕಿಟ್ಕೋ. ಶಾಪ್ ನಾ ಹುಡುಕಿಡ್ತೇನಿ, ನೀನಲ್ಲಿ ಹೊಲ್ಯಾಕೆ ಬಂದ ಅರ್ಬಿನಿ ಎತ್ತಾಗಾರ ಕೇಳಿಸಿ ಹಿಂದಾಗಡೆ ಮತ್ತು ಅವ್ರ ಕಡೆ ಬೂಟ್ಲೆ ಹೊಡಿಸಿ ಏನ ತುಟ್ಟಿ ಅರ್ಬಿ ಎಲ್ಲ ಕೊಡ್ತಿರ್ತಾರ, ಅದಕ್ಕೆ ಹೇಳಿದೆ. ಮತ್ತೆ ಆಮೇಲೆ ಮತ್ತೆ ಹೋಗಿ 9 ಆಗ್ಬಾರ್ದು ನೋಡು. ಹಂಗೇನಾಗಲ್ಲ ಮಹಾರಾಜ. ಸರಿ ಮಾರಾಣಿ, ನಾವು ಹೊಂಟೇವಂಗಾರ ಹೋಗ್ಬರ್ತೇನೆ. ಪಾರ್ವತಿ ಬಾಯ್. ಬಾಯ್ ರೀ. ಬರೀ ಮಾತು ಹಚ್ಬೇಡ್ರಿ, ಆಕಿಗೆ ಒಂಚೂರು ರೆಸ್ಟ್ ಮಾಡಕ್ಕೆ ಟೈಮ್ ಕೊಡ್ರಿ. ಸೀಮೆಗೆಲ್ಲ ದೇವನಿಗೆ ಸೈ ಕತಿಯಮ್ಮ. ಈಗೇನು ನೀವು ಮುಕ್ಕಬೇಕಾ? ಇಲ್ಲ ಎಷ್ಟಂತ ಮಕ್ಕಳು ಬೇಸರ ಹೋಗ್ಬಿಟ್ಟದ ನಂಗಂತೂ. ಏನಾರ ಮಾತಾಡ್ಕೊಂತ ಕುಂತಿರಲ್ಲ ಹಾಗೆ. ನಾನು ಒಂದು ವರ್ಷ ನಿಮ್ಮ ಊರಾಗ ಹಬ್ಬ ನೋಡ್ಬೇಕಿತ್ತು, ಇಲ್ಲಿ ನೋಡೇ ಇಲ್ಲ ನಾನು. ಅಕ್ಕ ಈ ವರ್ಷ ಆಗಲ್ಲ, ನೆಕ್ಸ್ಟ್ ವರ್ಷ ನಾನು ಬರ್ತೀನಿ. ನಾನು ನಿಂತು ನೋಡ್ಲೇಬೇಕು ಹಬ್ಬ ಹೆಂಗೆ ಮಾಡ್ತಾರೆ ಏನು ಎತ್ತ ಅಂತೇಳಿ. ಅಯ್ಯೋ, ಕಾರುಣ್ವಿ ಬಂತಂದ್ರೆ ಎತ್ತುಗಳಿಗೆ ಒಂದು ಹಬ್ಬ. ಅವತ್ತೆಲ್ಲ ಕೆರಿಗೆ ಒಯ್ದು ಮೈ ತೊಳಿತಾರ. ಆಮೇಲೆ ಎಲ್ಲ ಥರ ಬಣ್ಣದಿಂದ ಚೆಂದಾಗಿ ಎತ್ತಿನ ಕೋಡಿಗೆಲ್ಲ ಬಣ್ಣ ಬಳಿದು ಮೈ ಎತ್ತಿನ ಕೋಡಿಂದ ಹಿಡಿದು ಕಾಲು ಬೆಳವರೆಗೂ ತುದಿವರೆಗೂ ಚೆಂದಾಗಿ ಬಣ್ಣದಾಗ ಅಲಂಕಾರ ಮಾಡ್ತಾರೆ, ಒಂದು 2-3 ಥರ ಬಣ್ಣದೊಳಗೆ. ಆಮ್ಯಾಗ ಕೊಳ್ಳಿಗೆ ಕೊಬ್ಬರಿ ಬಟ್ಲ ಕಟ್ತಾರೆ. ಕೋಡ್ ಇರ್ತದಲ್ಲ ಎತ್ತಿನ ಕೋಡು, ಅಲ್ಲೇ ದೊಡ್ಡ ಕೋಡ್ಬಳಗಿ ಮಾಡಿ ನೇತು ಹಾಕ್ತಾರೆ. ಆಮೇಲೆ ಸಂಜೆ ಮುಂದೆ ಕರ್ಕೊಂಡೋಗಿ ಆಕಳ ಎತ್ತಿನ ಪೂಜೆ ಮಾಡಿ, ಮನಿ ಅಂತೇಳಿ ಪೂಜೆ ಮಾಡಿ, ಅಲ್ಲಿ ಹೋಗಿ ಅಗ್ನಿ ಅತ್ತಾಗಿಂದ ಹಿಡಿದು ಇತ್ತಾಗಿವರೆಗೂ ಓಡಿಸ್ಕೊಂಡು ಬಂದು ಅಗ್ನಿ ಹಾಸ್ತಾರೆ. ಇದ್ರ ಬದ್ರ ಗಂಡ್ಮಕ್ಳು ಇರ್ತಾರಲ್ಲ, ಅವ್ರು ಏನು ಮಾಡ್ತಾರೆ, ಕೊಬ್ಬರಿ ಬಟ್ಲ ಹರ್ಕೊಳಕಂತೇಳಿ ಅಡ್ಡ ಬರ್ತಾರೆ. ಹರ್ಕೊಳ್ಳೋರು ಭಾಳ ಮಂದಿ ಹರ್ಕೊತಾರೆ. ಕೆಲವೊಂದು ಎತ್ತುಗಳು ಸಿಗೋದೇ ಇಲ್ಲ, ಅವ್ರನ್ನೂ ತಪ್ಪಿಸಿ ಹೆಂಗಂಗೆ ಮಾಡಿ ಓಡೋಗ್ಬಿಡ್ತಾವೆ. ಅಂಥ ಎತ್ತು ಗೆದ್ದಾವು ಅಂತ ಅರ್ಥ. ಫಸ್ಟು, ಸೆಕೆಂಡು, ಥರ್ಡ್ ಅಂತ ಇರ್ತೈತಿ. ಹಂಗೆ ಗೊತ್ತಾನ. ಅವಕ್ಕೆ ಅಲ್ಲೇ ಮತ್ತೆ ಹಾರ ಹಾಕಿ ಅದಕ್ಕಿಷ್ಟು ಅಂತೇಳಿ ಕೆಲವರು ಪ್ರೈಜ್ ಇಡ್ತಾರೆ. ಇನ್ನು ಕೆಲವರು ಗೆತ್ತಂದ್ರೆ ಒಂದು ಊರಾಗ ಒಂದು ಇದು ಖುಷಿ ನೋಡು, ಸಾಕಿದೆ ಅವಂಗೂ ಸನ್ಮಾನ ಮಾಡ್ತಾರೆ ಅದ್ರ ದಣಿಗೆ. ಎಲ್ಲ ಊರೊಳಗೆ ಹಬ್ಬಗಳೆಲ್ಲ ಭಾಳ ಚಂದ ಮಾಡ್ತಾರೆ. ಹೌದಾ? ಹಂಗಾರೆ ಮುಂದಿನ ವರ್ಷ ಬರ್ತೀನಿ ನೋಡೋಣ.